ತುಮಕೂರಿನ ನಗರದ ಪಾಂಡುರಂಗ ನಗರದಲ್ಲಿರುವ ಕುರುಬ ಹಾಲುಮತ ಸಮಾಜದ ಪುರಾತನ ಮಠವಾದ ಶ್ರೀ ರೇವಣಸಿದ್ದೇಶ್ವರ ಮಠದಲ್ಲಿ ರೇವಣಸಿದ್ದೇಶ್ವರರ ಜಯಂತಿಯನ್ನು ಜಿಲ್ಲಾ ಕಾಳಿದಾಸ ವಿದ್ಯಾವರ್ಧಕ ಸಂಘದ ವತಿಯಿಂದ ಆಚರಿಸಲಾಯಿತು. ಜಯಂತಿಯ ಪ್ರಯುಕ್ತ ರೇವಣಸಿದ್ದೇಶ್ವರರ ಪ್ರತಿಮೆಗೆ ಅಭಿಷೇಕ ಮಾಡಿ ಪೂಜೆ ಸಲ್ಲಿಸಿ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಡಿಎಂ ಪಾಳ್ಯದ ರೇವಣಸಿದ್ದೇಶ್ವರ ಮಠದ ಪೀಠಾಧ್ಯಕ್ಷರಾದ ಬಿಂದುಶೇಖರ್ ಒಡೆಯರ್ ಸ್ವಾಮೀಜಿ ಭಾಗವಹಿಸಿ ಸಮಾಜದ ಭಕ್ತರಿಗೆ ಆಶೀರ್ವಾದ ನೀಡಿದರು. ಶ್ರೀ ಬಿಂದುಶೇಖರ್ ಒಡೆಯರ್ ಸ್ವಾಮೀಜಿ ಅವರು ಮಾತನಾಡಿ 4ನೇ ಶತಮಾನದಿಂದ 12ನೇ ಶತಮಾನದವರೆಗೂ ಇದ್ದ ರೇವಣಸಿದ್ದೇಶ್ವರರು ನಾಥ ಪರಂಪರೆಯನ್ನು ವಿರೋಧ ಮಾಡಿ ಸಿದ್ಧಿ ಪರಂಪರೆಯನ್ನು ಹುಟ್ಟುಹಾಕಿದ ದೇವಮಾನವ. ಇವರ ತತ್ವಗಳನ್ನು ಮೈಗೂಡಿಸಿಕೊಂಡ ಹಾಲುಮತದ ಸಮುದಾಯ ಅಂದಿನಿಂದ ಇವರನ್ನು ಪೂಜಿಸುತ್ತಾ ಬಂದಿದೆ. ಅದೇ ರೀತಿಯಲ್ಲಿ ತುಮಕೂರಿನಲ್ಲೂ ಅವರ ಅನುಯಾಯಿಗಳಿದ್ದು ಚಿಕ್ಕಪೇಟೆಯಲ್ಲಿ ರೇವಣಸಿದ್ದೇಶ್ವರರನ್ನು ಪೂಜಿಸುವ ಕುರುಬ ಸಮುದಾಯದ ಒಡೆಯರ್ ಮನೆತನದ ಸಮುದಾಯದ ಸಹಕಾರದಿಂದ ರೇವಣಸಿದ್ದೇಶ್ವರರ ಮಠವನ್ನು ಸ್ಥಾಪನೆ ಮಾಡಿದರು. ಕಾಲಾನಂತರ ವಿವಿಧ ಕಡೆಗಳಿಂದ ಇವರ ಆರಾಧನೆ ಮಾಡುತ್ತಾ ಬಂದಿದ್ದು, ಹೀಗಾಗಿ ರೇವಣಸಿದ್ದೇಶ್ವರರು ಕುರುಬ ಸಮುದಾಯದ ಆರಾಧ್ಯ ದೈವರೆಂದು ಬಿಂಬಿತವಾಗಿದ್ದಾರೆ ಎಂದು ತಿಳಿಸಿದರು. ರೇಣುಕಾಚಾರ್ಯರ ಜಯಂತಿಯ ಸುಸಂದರ್ಭದಲ್ಲಿ ನಮ್ಮ ಒತ್ತಾಯಪೂರ್ವಕವಾದ ಮನವಿ ಏನೆಂದರೆ, ಘನ ಸರ್ಕಾರವು ಮಾರ್ಚ್ 12ರಂದು ಆಚರಿಸಲ್ಪಡುವ ರೇಣುಕಾಚಾರ್ಯರ ಜಯಂತಿಯನ್ನು ಜಗದ್ಗುರು ಶ್ರೀ ರೇವಣಸಿದ್ದೇಶ್ವರ ಜಯಂತಿ ಎಂದು ಘೋಷಿಸಬೇಕು. ಜಿಲ್ಲಾ ತಾಲೂಕು ಮಟ್ಟದ ಸರ್ಕಾರಿ ಕಚೇರಿಗಳಲ್ಲಿ ಅವರ ಭಾವಚಿತ್ರವನ್ನು ಇರಿಸಿ ಗೌರವಪೂರ್ವಕವಾಗಿ ಭಕ್ತಿ ಸಮರ್ಪಣೆ ಮಾಡಬೇಕು ಎಂದು ಒತ್ತಾಯ ಮಾಡಿದರು. ಸ್ಥಳೀಯ ಪಾಲಿಕೆ ಸದಸ್ಯ ಮಹೇಶ್ ಮಾತನಾಡಿ, ಅವರು ಭಕ್ತಿ ಪರಂಪರೆ ಇತಿಹಾಸವನ್ನು ಹೊಂದಿರುವ ಹಾಲುಮತದ ಸಮುದಾಯ ದಾಸಶ್ರೇಷ್ಠ ಕನಕದಾಸರ ತತ್ವಗಳನ್ನು ಅಳವಡಿಸಿಕೊಳ್ಳುವುದಲ್ಲದೆ ಶೈವ ಪಂಥದ ರೇವಣಸಿದ್ದೇಶ್ವರರನ್ನು ಆರಾಧಿಸಿಕೊಂಡು ಬಂದಿರುವುದಕ್ಕೆ ತುಮಕೂರಿನ ಚಿಕ್ಕಪೇಟೆಯ ಈ ಮಠ ಸಾಕ್ಷಿಯಾಗಿದ್ದು, ಈ ಮಠದ ಬೆಳವಣಿಗೆಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತೇನೆ ಎಂದು ಅವರು ತಿಳಿಸಿದರು. ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಆಂತರಿಕ ಲೆಕ್ಕ ಪರಿಶೋಧಕ ಟಿ. ರಘುರಾಮ್, ಕಾಳಿದಾಸ ವಿದ್ಯಾವರ್ಧಕ ಸಂಘದ ನಿರ್ದೇಶಕರಾದ ಯೋಗೇಶ್, ಸಂಘದ ಮ್ಯಾನೇಜರ್ ಬಸವರಾಜು, ಜಿಲ್ಲಾ ಯೂತ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾದ ಗುರುಪ್ರಸಾದ್, ಸ್ಥಳೀಯ ಮುಖಂಡರಾದ ಮಣಿ, ಕೃಷ್ಣ, ಪ್ರಕಾಶ್ ಮುಂತಾದವರು ಉಪಸ್ಥಿತರಿದ್ದರು. ರೇವಣಸಿದ್ಧರು ಅಂದರೆ ನಾಥ ಪರಂಪರೆಯನ್ನ ವಿರೋಧ ಮಾಡಿ ಸಿದ್ಧಿ ಪರಂಪರೆಯನ್ನ ಹುಟ್ಟಾಕಂತ ಮಹಾನ್ ಪುರುಷ. ಅವರು 4ನೇ ಶತಮಾನದಿಂದ 12ನೇ ಶತಮಾನದವರೆಗೂ ಇದ್ದರು ಅಂತ ನಾವು ಇತಿಹಾಸದಲ್ಲಿ ನೋಡಬಹುದಾಗಿದೆ. ಅವರು ವ್ಯೋಮಕಾಯರು. ಹಾಗಾಗಿ ರೇವಣಸಿದ್ಧನ ಅನುಯಾಯಿಗಳಾದಂತಹ ಶೈವರಾದಂತಹ ಒಡೆಯರ್ ಅಂದರೆ ಹಾಲುಮತ ಜನಾಂಗದ ಮುಖ್ಯಸ್ಥರು ಇವತ್ತು ರೇವಣಸಿದ್ಧನ ಪೂಜೆಯನ್ನು ಮಾಡ್ಕೊಂಬರ್ತಾರಂಥದ್ದು. ಇವತ್ತು ಇಡೀ ಕರ್ನಾಟಕ ರಾಜ್ಯದಿಂದ ಭಾರತ ದೇಶಾದ್ಯಂತ ನಾವು ನೋಡಬಹುದಾಗಿದೆ. ಅಂದ ಹಾಗೆ ಈಗ ಚಿಕ್ಕಪೇಟೆ ತುಮಕೂರಿನಲ್ಲೂ ಸಮೇತ ಈ ಒಡೆಯರು ಇದ್ರು. ಅವರು ರೇವಣಸಿದ್ಧನ ಅನುಯಾಯಿಗಳು, ರೇವಣಸಿದ್ಧನ ಆರಾಧಕರು. ಅದಕ್ಕೆಲ್ಲ ಸಮಸ್ತ ಹಾಲುಮತ ಜನಾಂಗದವರು ಅವರಿಗೆ ವಂತಿಕೆಯನ್ನು ಕೊಟ್ಟು ಅವ್ರನ್ನ ಬೆಳೆಸಿ ಉಳಿಸಿದಂತಹ ಕೀರ್ತಿ ಅವರಿಗೆ ಸಲ್ಲುತ್ತೆ. ಅವ್ರು ಇಲ್ಲಿಂದ ಶಿಥಿಲಾವಸ್ಥೆ ಆದಂತಹ ಸಂದರ್ಭದಲ್ಲಿ ಸಿರಾಗೇಟ್ ಇವತ್ತಿನ ಕಾಳಿದಾಸ ನಗರ ಇದೆ, ಅಲ್ಲಿ ಹಳ್ಳಿಗೂ ಒಂದು ಪ್ರಾಂತ್ಯಕ್ಕೆ ಹೋದ್ರು. ಅದು ಪಟ್ಟಣ ಪಂಚಾಯತ್ ತುಮಕೂರು ಆದಂತಹ ಸಂದರ್ಭದಲ್ಲಿ ಗುರುವಿನೈನ ಪಾಳ್ಯ ಅಂತ ಇದೆ. ಗುರುವಿನ ನಮ್ಮ ಹಿರಿಕರಿದ್ದಂತಹ ಜಾಗ ಗುರುವಿನ ಪಾಳ್ಯ ಆಗಿದೆ. ನಾವು ಅಲ್ಲಿಂದ ದಾಸಮುದ್ದೇನ ಪಾಳ್ಯ, ಮುದ್ದಯ್ಯ ಅನ್ನೋ ದಾಸ ಪರಂಪರೆ ಇದ್ದಂತ ಒಂದು ಜನಾಂಗದ ಒಬ್ಬ ವ್ಯಕ್ತಿ. ಆ ದಾಸಮುದ್ದೇನ ಪಾಳ್ಯನವುದು, ದೊಡ್ಡಜ್ಜಿ ಮಲ್ಲಯ್ಯನ ಪಾಳ್ಯನವುದು. ಜಾಣಗೋತ್ರದ ಹಾಲುಮತಸ್ಥರು ನಮಗೆ ಒಂದು 21 ಗುಂಟೆ ಜಮೀನನ್ನ ದಾನ ಕೊಟ್ಟರು. ಅಲ್ಲಿ ನಾವು ಮಠವನ್ನ ಮಾಡಿ ಎಲ್ಲ ಇದ್ದೇವೆ. ಆ ದೇವರನ್ನ ಇಲ್ಲಿ ಪ್ರತಿಷ್ಠಾಪನೆ, ಇಲ್ಲೂ ಸಮೇತ ರೇವಣಸಿದ್ಧನ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಸಾಂಗೋಪಾಂಗವಾಗಿ ಎಲ್ಲ ರೇವಣಸಿದ್ಧನ ಸದ್ಭಕ್ತರ ಸಹಕಾರದಿಂದ ಇಲ್ಲಿ ವಾರಕ್ಕೊಂದ್ಸರಿ ಪೂಜೆ ನಡೆಯುವಂತ ಒಂದು ಪರಿಸ್ಥಿತಿ ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ. ಅದಕ್ಕೆಲ್ಲರ ಸಹಕಾರ ಇರಲಿ. ಇವತ್ತು ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಮತ್ತು ನಾನು ಸರ್ಕಾರಕ್ಕೆ ನಿಮ್ಮ ಮೂಲಕ ಏನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ಇವತ್ತು ಮಾರ್ಚ್ 12ನೇ ತಾರೀಕು ರೇಣುಕ ಜಯಂತಿಯನ್ನ ರೇವಣಸಿದ್ದೇಶ್ವರ ಜಯಂತಿ ಅಂತ ಮಾಡಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಎಲ್ಲ ತಾಲೂಕು, ಜಿಲ್ಲಾ, ರಾಜ್ಯ ಲೆವೆಲ್ನಲ್ಲಿ ರೇವಣಸಿದ್ಧನ ಜಯಂತಿಯನ್ನಾಗಿ ಸರ್ಕಾರ ಆಚರಣೆ ಮಾಡಬೇಕು.
ಅದು ಭಾವಚಿತ್ರವನ್ನ ಹಾಕ್ಬೇಕು. ಯಾಕಂದ್ರೆ ರೇವಣ ಸಿದ್ಧರು ಲಿಂಗೋದ್ಭವ ಅಲ್ಲ, ಯೋನಿಪ್ರಿಯರು. ಅಂದ್ರೆ ಅವರ ತಾಯಿ ಗರ್ಭದಲ್ಲಿ ಹುಟ್ಟಿದಂತವರು, ಯುಗ ಪುರುಷರು, ದೈವಾಂಶ ಸಂಭೂತರು, ಅವರು ಗುರುಗಳು. ಅವರನ್ನ ರೇವಣ ಸಿದ್ಧರು ನಾವು ಜಗದ್ಗುರುಗಳು ಅಂತ ಕರಿತೇವೆ. ಏನು ಇಡೀ ಗುರುಗಳಿಗೆ ಸಿದ್ಧಿ ಪರಂಪರೆಯ ಹುಟ್ಟಾಗ ನಾಥ ಪರಂಪರೆಯನ್ನ ಮನುಷ್ಯನ ತಿಂದು ಬದುಕ್ತಕ್ಕಂಥ ಸನ್ನಿವೇಶದಲ್ಲಿ ಅದನ್ನು ವಿರೋಧ ಮಾಡಿ ಜುಂಜಪ್ಪ ಮತ್ತೆ ರೇವಣ ಸಿದ್ಧರು ಇಬ್ಬರೇ ವಾಪಸ್ ಬಂದಂತವರು. ಅವ್ರು ಇಡೀ ಇವತ್ತು ಯಾರವರು ಜುಂಜಪ್ಪನ ಆರಾಧಕರಾಗಿದ್ದಾರೆ. ಇವತ್ತು ಎಲ್ಲ ನೆಲಮೂಲ ಸಂಸ್ಕೃತಿಯವರು ರೇವಣ ಸಿದ್ಧನ ಆರಾಧಕರು. ಅವರೆಲ್ಲ ಕಂಬಳಿ ಸಂಸ್ಕೃತಿಯನ್ನು ಇರ್ತಕ್ಕಂಥವರು, ಅವರೇ ರೇವಣ ಸಿದ್ಧನ ಅನುಯಾಯಿಗಳು.